ಚಿತ್ರ. ಹೌದು, ಸಲಾರ್ ಚಿತ್ರ ಹಲವಾರು ಭಾಷೆಗಳಲ್ಲಿ ಈಗಾಗಲೇ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ನೀವು ನೋಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಅದಲ್ಲದೆ ನಮ್ಮ ಕನ್ನಡದ ಹೆಮ್ಮೆ KGF ನ ಡೈರೆಕ್ಟರ್ ಆಗಿರುವಂತಹ ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಅಲ್ಲಿ ಬಂದಿರುವಂತಹ ಸಲಾರ್ ಚಿತ್ರ ಹಲವಾರು ದೊಡ್ಡ ದೊಡ್ಡ ಗಣ್ಯರನ್ನ ಹೊಂದಿದೆ. ಅಂದ್ರೆ ದೊಡ್ಡ ದೊಡ್ಡ ನಟರನ್ನ, ನಟಿಯರನ್ನ, ಅದರಲ್ಲಿ ತುಂಬಾ ದೊಡ್ಡ ತಾರಾಗಣವನ್ನ ಹೊಂದಿರುವಂತಹ ಚಿತ್ರ ಸಲಾರ್ ಚಿತ್ರ. ಅದಕ್ಕಿಂತ ಮಿಗಿಲಾಗಿದ್ದು ಏನಪ್ಪಾ ಅಂತಂದ್ರೆ ಸಲಾರ್ ಚಿತ್ರದಲ್ಲಿ ಎಷ್ಟು ನಟ ನಟಿಯರನ್ನು ನೋಡ್ತೀರಾ, ಅದರಲ್ಲಿ ಜಾಸ್ತಿ ಪರ್ಸೆಂಟ್ ಆಕ್ಟರ್ಸ್ ಇರೋದು ನಮ್ಮ ಒಂದು ಕನ್ನಡ ಚಿತ್ರರಂಗದ ನಟ ನಟಿಯರು. ಅದು ತುಂಬಾ ಹೆಮ್ಮೆಯ ವಿಚಾರ. ಅದಲ್ಲದೆ ನೀವೆಲ್ಲ ಕಾಟೇರಮ್ಮ ಸೀನ ನೋಡಿರ್ತೀರಾ ಅಂತ ಭಾವಿಸ್ತೀನಿ. ಅಂದ್ರೆ ಸಲಾರ್ ಚಿತ್ರದ ಕಾಟೇರಮ್ಮ ಸೀನಲ್ಲಿ ಬರುವಂತಹ ವಿಷ್ಣು ಎಂಬ ನೆಗೆಟಿವ್ ಕ್ಯಾರೆಕ್ಟರ್ ಏನಿದೆ, ಅಂದ್ರೆ ಖಳನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ನಟನ ಹೆಸರು ವಜ್ರಾಂಗ್ ಶೆಟ್ಟಿ ಅಂತ. ಇವರು ಮುಂಚೆನೂ ಸಹ ಕನ್ನಡದಲ್ಲಿ ಕಿಸ್ ಎಂಬ ಮೂವಿಲೂ ಸಹ ಆಕ್ಟ್ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಒಂದು ಕನ್ನಡದ ಹೆಮ್ಮೆ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಅಲ್ಲಿ ಎಷ್ಟೊಂದು ಜನ ಕನ್ನಡ ತಾರಾಗಣ ಇರೋದು ತುಂಬಾ ಹೆಮ್ಮೆಯ ವಿಚಾರ. ನೀವೆಲ್ಲ ಸಲಾರ್ ಚಿತ್ರ ನೋಡಿದ್ಮೇಲೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಒಂದು ಅಭಿಪ್ರಾಯವೇನು ಸಲಾರ್ ಚಿತ್ರದ ಬಗ್ಗೆ ಆಗಿರ್ಲಿ ಅಥವಾ ಸಲಾರ್ ಚಿತ್ರದ ತಂಡದ ಬಗ್ಗೆ ಆಗಿರ್ಲಿ, ಅಲ್ಲಿರುವಂತಹ ನಟ ನಟಿಯರ ಬಗ್ಗೆ ಆಗಿರ್ಲಿ, ಅದಲ್ಲದೆ ನಮ್ಮ ಕನ್ನಡದ ಇನ್ನಷ್ಟು ಅನೇಕ ಹಾಗೂ ಬಹುಮುಖ ಪ್ರತಿಭೆ ಹೊಂದಿರುವಂತಹ ನವೀನ್ ಶಂಕರ್ ಅವರು ಸಹ ಆಕ್ಟ್ ಮಾಡಿದ್ದಾರೆ ಖಳನಾಯಕನಾಗಿ. ಆ ಒಂದು ಅವರ ಒಂದು ವೇಷಧಾರಣೆ ನೋಡೋದಕ್ಕೆ ಒಂದು ಸ್ವಲ್ಪ ಭಯಾನಕವಾಗಿದೆ. ಅಂಡ್ ನಿಮ್ಗೆ ಏನ್ ಅನಿಸ್ತು ನವೀನ್ ಶಂಕರ್ ಅವ್ರನ್ನ ಆ ರೀತಿ ಒಂದು ಪಾತ್ರದಲ್ಲಿ ನೋಡಿ ಅಂತಾನು ಸಹ ಕಮೆಂಟ್ ಮಾಡಿ. ಪ್ರಭಾಸ್ ಅವ್ರ ಬಗ್ಗೆ, ಅವರ ಆಕ್ಟಿಂಗ್ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಸೊ ನೋಡಿರ್ತಾರೆ ಅಂತ ಭಾವಿಸ್ತೀನಿ. ಹಾಗೆ ಸಲಾರ್ ಚಿತ್ರದ ಬಗ್ಗೆ ನೋಡಿದ ಆದ್ಮೇಲೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ ನ ಪ್ರೀತಿಯಿಂದ ಓದ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲೇ ಮುಗಿಸ್ತಾ ಇದ್ದೀನಿ. ಈ ತರದ ಇನ್ನಷ್ಟು ಅಪ್ಡೇಟಿಂಗ್ ವಿಡಿಯೋ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.